ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಶುಕಾಚಾರ್ಯರು ವೇದವ್ಯಾಸರಿಂದ ಶಿಕ್ಷಣವನ್ನು ಪಡೆದು ವೇದವ್ಯಾಸರ ಅಣತಿಯಂತೆ ಜನಕರಾಜನ ಜೀವನವನ್ನ ಹತ್ತಿರದಿಂದ ಕಂಡು ಅವನ ಹತ್ತಿರ ಸಂವಾದವನ್ನ ಮಾಡಿದರು. ಜನಕರಾಜ ಹೇಗೆ ರಾಜಕಾರ್ಯಗಳಲ್ಲಿಯೂ ತೊಡಗಿ ನರ್ತನಾಗಾರದಲ್ಲಿ ಇರುವಾಗ, ನ್ಯಾಯ ನಿರ್ಣಯ ಮಾಡುವಾಗ, ಸಂಧಿ ವಿಗ್ರಹಗಳಂಗೈಯುವಾಗ ಭಗವಚ್ಚಿತ್ತನಾಗಿ ಇದ್ದ ಅನ್ನೋದನ್ನ ಕಂಡ್ರು, ಸಂತೋಷಪಟ್ಟರು. ನಾನು ಹೊರಡುತ್ತೇನೆ ಅಂತಂದ್ರು. ಹೊರಟರು. ಜನಕರಾಜನಿಂದ ಅನುಮತಿಯನ್ನು ಪಡೆದು ತಂದೆಯ ಬಳಿ ಬಂದರು. ಹಿಮವತ್ ಪರ್ವತದಲ್ಲಿ ತಂದೆಯವರಾದ ವೇದವ್ಯಾಸರು ಇದ್ರು. ಅಲ್ಲಿಗೆ ಬಂದರು. ಇತಿ ಪೂರ್ವಕಥಾನುವಾದ. ಏತಸ್ಮಿನ್ನೇವ ಕಾಲೇತು ದೇವರ್ಷಿರ್ನಾರದಸ್ತಥಾ ಹಿಮವಂತಮಿಯಾ ದ್ರಷ್ಟುಂ ಸಿದ್ಧಚಾರಣ ಸೇವಿತಂ. ಇದೇ ಸಂದರ್ಭದಲ್ಲಿ ದೇವತೆಗಳಿಗೂ ಪಾಠ ಹೇಳುವ ನಾರದರು, ಅದಕ್ಕೆ ದೇವರ್ಷಿ ಅಂತ ಕರೀತಾರೆ. ದೇವರ್ಷಿಗಳಾದ ನಾರದರು ಹಿಮವಂತವನ್ನ ಕುರಿತು ಬಂದರು. ಆ ಹಿಮವತ್ ಪರ್ವತದಲ್ಲಿ ಎಲ್ಲ ಪ್ರಕೃತಿಯ ಸೊಬಗನ್ನ ಆಸ್ವಾದನೆ ಮಾಡ್ತಾ ಇದ್ರು. ಎಲ್ಲಿ ಗರುಡನಿದ್ದನೋ, ಎಲ್ಲಿ ನಾರಾಯಣನು ತಪಸ್ಸು ಮಾಡಿದ್ದನೋ ಮಗನಿಗಾಗಿ, ಅಲ್ಲಿಗೆ ಬಂದರು. ಬದರಿ ನಾರಾಯಣ. ಹೌದು, ಬದರಿಯಲ್ಲಿ ದೇವರು ವಿಡಂಬನಾರ್ಥವಾಗಿ ತಪಸ್ಸು ಮಾಡಿದ್ದ. ಅಲ್ಲಿಗೆ ಬಂದರು. ಎಲ್ಲಿ ಸ್ಕಂದನಿದ್ದಾನೋ ಅಲ್ಲಿಗೆ ಬಂದರು. ಹೀಗೆ ಇಡೀ ದೇವಗಣ ಅಲ್ಲಿಗೆ ಬಂತು. ಎಲ್ಲಿ ಇದೆಯೋ ಅಲ್ಲಿ ಬಂದದ್ದು. ಅಂತಹ ಜಾಗಕ್ಕೆ ಅವರು ಬಂದರು. ಅಲ್ಲಿಯೇ ಸ್ಕಂದನ ಜನ್ಮ ಆಗಿದ್ದು. ಸ್ಕಂದನ ಜನ್ಮಭೂಮಿಯೂ ಅದೇ. ಹಿಮಾಲಯ. ಅಂತಹ ಹಿಮವತ್ ಪರ್ವತಕ್ಕೆ ಬಂದರು. ಎಲ್ಲ ದೇವತೆಗಳು ತಪಸ್ಸು ಮಾಡಿದ ಜಾಗ. ಅಂಥಲ್ಲಿ ವೇದವ್ಯಾಸರಿದ್ರು. ವಿವಿಕ್ತೆ ಪರ್ವತ ತಟೇ ಪಾರಾಶರ್ಯೋ ಮಹಾತಪಾಃ ವೇದಾನ್ ಅಧ್ಯಾಪಯಾಮಾಸ ವ್ಯಾಸ ಶಿಷ್ಯಾನ್ ಮಹಾಮುನಿಃ. ವ್ಯಾಸಃ ಶಿಷ್ಯಾನ್ ಮಹಾಮುನಿಃ ವ್ಯಾಸ ಶಿಷ್ಯಾನ್ ಮಹಾಮುನಿಃ. ಪರಾಶರ ಋಷಿಗಳ ಮಗನಾದ ವೇದವ್ಯಾಸರು ಅದೇ ಹಿಮವತ್ ಪರ್ವತದಲ್ಲಿ ವೇದಗಳನ್ನ ಎಲ್ಲ ಶಿಷ್ಯರಿಗೆ ಪಾಠ ಮಾಡಿದ್ರು. ಸುಮಂತುಂಚ ಮಹಾಭಾಗಂ ವೈಶಂಪಾಯನಮೇವ ಚ ಜೈಮಿನಿಂಚ ಮಹಾಪ್ರಾಜ್ಞಂ ಪೈಲಂ ಚೈವ ತಪಸ್ವಿನಂ. ಅಥರ್ವ ವೇದವನ್ನ ಪಾಠ ಮಾಡಿದ್ದು ಸುಮಂತುವಿಗೆ,
ಯಜುರ್ವೇದವನ್ನ ಪಾಠ ಮಾಡಿದ್ದು ವೈಶಂಪಾಯನರಿಗೆ, ಸಾಮವೇದವನ್ನ ಪಾಠ ಮಾಡಿದ್ದು ಜೈಮಿನಿಗಳಿಗೆ, ಋಗ್ವೇದವನ್ನ ಪಾಠ ಮಾಡಿದ್ದು ಪೈಲರಿಗೆ. ಈ 4 ಜನ ಶಿಷ್ಯರಿಂದ ವೇದವ್ಯಾಸರು ಕೂಡಿಕೊಂಡು ಇದ್ರು. ಅಂಥಲ್ಲಿ ಶುಕಾಚಾರ್ಯರು ಬಂದರು. ಅಥವ್ಯಾಸ ಪರಿಕ್ಷಿಪ್ತಂ ಜ್ವಲಂತಮಿವ ತೇಜತ ದದೃಶೇ ಸುತಮಾಯಾಂತಂ ದಿವಾಕರ ಸಮಪ್ರಭಂ. ಶುಕಾಚಾರ್ಯರು ಬಂದಾಗ ವೇದವ್ಯಾಸರ ಪ್ರಭೆಯೇ ಮಂದವಾಯಿತೇನೋ ಎಂಬಂತಾಯ್ತಂತೆ. ಅದೊಂದು ಹೆಮ್ಮೆಯ ಸಂಗತಿ ಅಲ್ವೇ? ಪುತ್ರಾದಿಚ್ಛೇತ್ ಪರಾಜಯಂ ಅಂತ, ಶಿಷ್ಯಾದಿಚ್ಛೇತ್ ಪರಾಜಯಂ. ಒಬ್ಬ ಶಿಷ್ಯ ತನಗಿಂತ ಮೇಲ್ಗಡೆ ಬೆಳೆದ್ರೆ ಗುರು ಸಂತೋಷ ಪಡ್ತಾನೆ. ಹಾಗೆ ಒಬ್ಬ ಮಗ ತನಗಿಂತ ಎತ್ತರಕ್ಕೆ ಬೆಳೆದ್ರೆ ತಂದೆಯಾದವನು ಹೆಮ್ಮೆ ಪಡ್ತಾನೆ. ಅದರಿಂದ ಈ ಸುಭಾಷಿತ ಇರೋದು. ಆ ಸುಭಾಷಿತಕ್ಕೆ ತಕ್ಕಂತೆ ವೇದವ್ಯಾಸರು ಸಂತೋಷಪಟ್ಟರು ಅಂತ ಹೇಳಲಿಕ್ಕಾಗಿ ಇಲ್ಲಿ ಹೇಳಬೇಕಾದ್ರೆ ಏನಂತ ಹೇಳಿದ್ದು? ಪರಿಕ್ಷಿಪ್ತಂ ಜ್ವಲಂತಮಿವ ತೇಜಸ. ವೇದವ್ಯಾಸರು ಇಡೀ ತನ್ನ ಶಿಷ್ಯ ಗಣವನ್ನ ಶುಕಾಚಾರ್ಯರ ತೇಜಸ್ಸಿನ ಎದುರು ಡಿಮ್ಮಾಯಿತೋ ಎಂಬಂತೆ ಕಂಡರು. ಅವರು ವೇದವ್ಯಾಸರನ್ನ ಕಂಡ ಮೇಲೆ ನಮಸ್ಕಾರ ಮಾಡಿದ್ರು. ಶುಕಾಚಾರ್ಯರು ನಮಸ್ಕಾರ ಮಾಡಿದ ಮೇಲೆ ಏನಾಯಿತು ಅಂತ ಕೇಳಿದರು. ನಾನು ಕಳಿಸಿದ್ದೆ ಅಲ್ವಾ ನಿನಗೆ ಜನಕರಾಜನ ಹತ್ತಿರ, ಏನಾಯಿತು? ಶುಕಾಚಾರ್ಯರು ತನ್ನ ಮತ್ತೆ ಜನಕರಾಜನ ನಡುವೆ ನಡೆದ ಸಂಭಾಷಣೆಗಳನ್ನೆಲ್ಲ ಹೇಳಿದರು. ಹಾಗೆ ಹೇಳಿದಾಗ ಸಂತೋಷ ಆಯಿತು. ತತೋ ನಿವೇದಯಾಮಾತ ಪಿತ್ರೇತರವಮಶೇಷತಃ ಶುಕೋ ಜನಕ ಸಂವಾದಂ ಪ್ರೀತಮಾನಸಃ. ಅವರಿಬ್ಬರ ನಡುವೆ ನಡೆದ ಸಂವಾದವನ್ನು ಕೇಳಿ ವೇದವ್ಯಾಸರಿಗೆ ಭಾರೀ ಖುಷಿಯಾಯಿತಂತೆ. ಅದಾದ ಮೇಲೆ ಬಹಳ ಕಾಲ ಅಲ್ಲಿಯೇ ವಾಸ ಮಾಡ್ತಾ ಇದ್ರು. ಒಂದು ಬಾರಿ ಶಿಷ್ಯರೆಲ್ಲ ವೇದವ್ಯಾಸರಿಗೆ ನಮಸ್ಕಾರ ಮಾಡಿ ಕೇಳಿದರಂತೆ, ಮಹತಾ ಶ್ರೇಯಸಾಯುಕ್ತಾ ಯಶಸಾ ಚ ಸಮನ್ವಿತಾ ಏಕಂ ತ್ವಿದಾನೀಂ ಇಚ್ಛಾಮೋ ಗುರುಣ ಅನುಗ್ರಹಂ ಕೃತಂ. ಗುರುಗಳೇ, ಒಂದು ವರ ಕೇಳಬೇಕು ಅಂತ ಇದ್ದೇವೆ. ನಿಮ್ಮ ಹತ್ರ ಕೇಳೋದು ಕಷ್ಟ ಆಗ್ತಾ ಇದೆ. ನೀವು ಅನುಗ್ರಹ ಮಾಡಬೇಕು ಅಂತನ್ನೋದು ನಮ್ಮ ಬಯಕೆ. ಆ ಅನುಗ್ರಹ ನಿಮ್ಮ ಮನಸ್ಸಿಗೆ ಬರಬೇಕು. ದಯವಿಟ್ಟು ಅದನ್ನು ನಡೆಸಿಕೊಡಬೇಕು ಅಂತಂದ್ರು. ಆಗ ವೇದವ್ಯಾಸರು ಪ್ರೀತಿಯಿಂದ ಹೇಳಿದರಂತೆ, ಉಚ್ಯತಾಮಿತಿ ತದ್ವತ್ಸಾಹ ಯದ್ವಕ್ಕಾರ್ಯಂ ಪ್ರಿಯಂ ಮಯಾ. ನಿಮ್ಮಂತಹವರಿಗೆ ಪ್ರೀತಿಯನ್ನು ಉಂಟು ಮಾಡಬೇಕು, ಸಜ್ಜನರಿಗೆ ಕೇಳಿ ಮಾಡೋಣ ಅಂದ್ರಂತೆ. ಎಲ್ಲರೂ ನಮಸ್ಕಾರ ಮಾಡಿ ವೇದವ್ಯಾಸರಿಗೆ ಹೇಳಿದರಂತೆ, ಶಿಷ್ಯರು ಯದಿ ಪ್ರೀತ ಉಪಾಧ್ಯಾಯೋ ಧನ್ಯಾಸ್ಮ ಮುನಿಸತ್ತಮ ಕಾಂಕ್ಷಾಮಸ್ತು ವಯಂ ತರವೇ ವರಂ ದತ್ತಂ ಮಹರ್ಷಿಣ. ನೀವು ಈ ವರವನ್ನ ಕೊಡಬೇಕು ಅಂತ ನಮಗೆ ಉತ್ಕಟವಾದ ಒಂದು ಬಯಕೆ ಇದೆ. ಷಷ್ಠ ಶಿಷ್ಯೋ ನತೆ ಖ್ಯಾತಿಂ ಗಚ್ಚೇದತ್ರ ಪ್ರಸೀದನಃ. ನಾವು 4 ಜನ ನಿಮ್ಮ ಶಿಷ್ಯರಿದ್ದೇವೆ. ಋಗ್ವೇದವನ್ನ ಅಧ್ಯಯನ ಮಾಡಿದ ಪೈಲ, ಯಜುರ್ವೇದವನ್ನ ನಿಮ್ಮ ಬಳಿ ಅಧ್ಯಯನ ಮಾಡಿದ ವೈಶಂಪಾಯನರು, ಸಾಮವೇದವನ್ನ ಅಧ್ಯಯನ ಮಾಡಿದ ಜೈಮಿನಿಗಳು, ಅಥರ್ವವೇದವನ್ನ ಅಭ್ಯಾಸ ಮಾಡಿದ ಸುಮಂತು. 5ನೆಯವರು ಯಾರು ಅಂತಂದ್ರೆ ಸಾಕ್ಷಾತ್ ತಮ್ಮ ಮಗನಾದ ಶುಕಾಚಾರ್ಯರು. ಈ 5 ಜನ ಬಿಟ್ರೆ 6ನೆಯ ಶಿಷ್ಯ ನಿಮಗೆ ಬರಬಾರದು, ಬಂದ್ರೂ ಖ್ಯಾತರಾಗಬಾರದು. ಇದು ನಮ್ಮ ವರ.
ಷಷ್ಠ ಶಿಷ್ಯೋ ನತೆ ಖ್ಯಾತಿಂ ಗಚ್ಚೇದತ್ರ ಪ್ರಸೀದನಃ ಚತ್ವಾರಸ್ತೆ ವಯಂ ಶಿಷ್ಯಾಃ ಗುರುಪುತ್ರಶ್ಚ ಪಂಚಮಃ ಇಹ ವೇದ ಪ್ರತಿಷ್ಠೇರನ್ ಏಷ ನ ಕಾಂಕ್ಷಿತೋ ವರಃ. ನಾವು 4 ಜನ ಶಿಷ್ಯರು ನಿಮಗೆ, 5ನೇಯವನು ನಿಮ್ಮ ಮಗ, 6ನೇಯವನು ಖ್ಯಾತರಾಗಬಾರದು. ಆಗ ಹೇಳಿದರಂತೆ, ಬ್ರಾಹ್ಮಣಾಯ ಸದಾ ದೇಯಂ ಬ್ರಹ್ಮ ಶುಶ್ರೂಷವೇ ಭವೇತ್ ಬ್ರಹ್ಮಲೋಕೆ ನಿವಾಸಂಜೋ ಧ್ರುವಂ ಸಮಭಿಕಾಂಕ್ಷತೆ. ಅವರು ಹೇಳಿದರಂತೆ, ಆಯಿತು, ಹಾಗೆ ಆಗಲಿ. ಆದರೆ ನಿಮ್ಮ ಸಂತತಿ ಬೆಳೀಲಿ. 6ನೇವರಿನ್ ಬರೋದೇ ಇಲ್ಲ. 4 ಜನರಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನವೂ ಇದೆ. ಶುಕಾಚಾರ್ಯರಲ್ಲಿ ವಾಯುದೇವರ ಸನ್ನಿಧಾನ, ಪೈಲನಲ್ಲಿ ಶೇಷನ ಸನ್ನಿಧಾನ, ಹೀಗೆ ಒಬ್ಬೊಬ್ಬ ದೇವತೆಗಳಲ್ಲಿ ರೋಮಹರ್ಷಣಿ ಇದ್ದಾನೆ, ಅವನಲ್ಲಿ ಕಾಮದೇವನ ಸನ್ನಿಧಾನ, ಹಾಗೆ ಇಂದ್ರ, ಜೈಮಿನಿ ಈ ರೀತಿಯಾಗಿ ಅವರೆಲ್ಲರ ಸನ್ನಿಧಾನ ಇದೆ ನಿಮ್ಮಲ್ಲಿ. 5ನೇಯವರಿಲ್ಲ ಅಂದ್ರೆ ಹೌದು, ಯಾಕೆಂದ್ರೆ ದೇವತಾ ತಾರತಮ್ಯದಲ್ಲಿ ಎತ್ತರದಲ್ಲಿ ಇರುವ ಸ್ತರದವರೆಲ್ಲ ಇಲ್ಲಿ ಬಂದಾಗೋಗಿದೆ. ಮತ್ತೆ ಈ ಜೀವರು ಬಹಳ ಎತ್ತರದಲ್ಲಿ ಇದ್ದಾರೆ. 6ನೇವನ್ ಪ್ರಸಿದ್ಧನಾಗಿದ್ದಾನೆ, ವೇದಾಚಾರ್ಯ 6ನೇವನ್ ಇರಬಾರದು ಅಂತ. 4 ವೇದ ಇರೋದು, ಇವರು ಒಂದೊಂದು ವೇದದಲ್ಲಿ ಸ್ಪೆಷಲಿಸ್ಟ್ಸು. ಶುಕಾಚಾರ್ಯರು ಎಲ್ಲ ವೇದಗಳಲ್ಲಿ ಪ್ರಸಿದ್ಧರು. ಅವ್ರನ್ನ ಬಿಟ್ರೆ 6ನೇವನು ವೇದಾಚಾರ್ಯನಾಗಿ ಪ್ರಸಿದ್ಧನಲ್ಲ. ಈ ಎಲ್ಲವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ವೇದವ್ಯಾಸರು ಹೇಳಿದ್ರು, ಹಾಗೆ ಆಗಲಿ. ಕೆಲವೊಂದು ಸೂತ್ರಗಳನ್ನು ಕೊಡ್ತೇನೆ, ತಗೊಳ್ಳಿ. ಬ್ರಾಹ್ಮಣಾಯ ಸದಾ ದೇಯಂ ಬ್ರಹ್ಮ ಶುಶ್ರೂಷವೇ ಭವೇತ್. ಕೇಳಲು ಬಯಸಿದ ಬ್ರಾಹ್ಮಣನಿಗೆ ದೇವರ ಬಗೆಗೆ ಹೇಳಬೇಕು, ಅದು ವ್ರತ. ನ ಕಂಚನ ವಸತೌ ಪ್ರತ್ಯಾಚಕ್ಷೀತ ತದ್ವ್ರತಂ ಅಂತ ತೈತ್ತಿರಿಯ ಉಪನಿಷತ್ತು. ಯಾರಾದರೂ ಒಬ್ರು ಬಂದು ನಿಮ್ಮ ಹತ್ರ ಕಲಿಬೇಕು ಅಂತಂದ್ರೆ ಆಗಲ್ಲ ಅನ್ಬಾರ್ದಂತೆ. ಅಲ್ಲಿ ಹೇಳಿದ್ದು ಇನ್ನೂ ದೊಡ್ಡ ವ್ರತ. ನಿಮ್ಮ ಮನೆಯಲ್ಲೇ ಇರ್ತೇನೆ, ಊಟಕ್ಕೆ ಹಾಕಿ ನಾನು ಊಟ ಮಾಡಿಕೊಂಡು ನಿಮ್ಮ ಹತ್ರ ಓದ್ತೇನೆ ಅಂದಾಗ ಊಟಕ್ಕೆ ಹಾಕಲ್ಲ ಅನ್ಬಾರ್ದಂತೆ, ಬಟ್ಟೆ ಕೊಡಲ್ಲ ಅನ್ಬಾರ್ದಂತೆ, ಅದು ವ್ರತ. ನಮ್ಮ ಕೈನಲ್ಲಿ ಆ ವ್ರತ ಮಾಡ್ಲಿಕ್ಕಾಗತ್ಯೆ? ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಅವ್ರನ್ನ ಇಟ್ಟುಕೊಂಡು ಈ ವ್ರತಗಳನ್ನ ಮಾಡ್ಲಿಕ್ಕಾಗಲ್ಲ. ಅದನ್ನ ಮಠಗಳು ತಗೊಂಡು ಗೃಹಸ್ಥರು ಮಾಡ್ಲಿಕ್ಕೆ ಹೋದ್ರೆ ಪ್ರಾಬ್ಲಮ್ ಏನು ಗೊತ್ತಾ? ಒಳ್ಳೆ ವಿದ್ವಾಂಸರಾಗಿ ತಯಾರು ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಯಾಕೆಂದ್ರೆ ಸಾಂಸಾರಿಕ ತಾಪತ್ರಯಗಳು ಇರುತ್ತೆ. ಆದ್ದರಿಂದ ನಾವು ಅದರಲ್ಲಿ ತೊಡಗಬೇಕಾಗತ್ತೆ. ಹಾಗೆ ಮನೆ ಕೆಲಸವನ್ನ ಮಾತ್ರ ಮಾಡಿಸಿಕೊಂಡು ಪಾಠವನ್ನ ಹೇಳಿಕೊಡದ 1000 ಜನ ವೈದಿಕರಿದ್ದಾರೆ. 1000 ಜನ ಇಲ್ಲ, ಇರೋದೇ ಕಡಿಮೆ. ಸುಮ್ಮನೆ ಹೇಳಿದ್ದು ಬಹಳ ಅಂತ ಅಷ್ಟೇ ಅರ್ಥ. ಅವಾಗೆಲ್ಲ ಮನೆಯಲ್ಲೇ ಇಟ್ಕೊಳ್ತಾ ಇದ್ರು. ಈಗ ಅದಕ್ಕೆ ಕೆಲವರು ಏನ್ ಮಾಡಿದ್ದಾರೆ, ಅಯ್ಯಂಗಾರ್ಯರಲ್ಲಿ ಮತ್ತೆ ಶಾಂಕರರಲ್ಲಿ ಒಂದು 4-5 ಜನ ಅಂತ ಇದ್ದಾಗ ಅವರಿಗೆ ಬೇರೆ ಮನೆಯನ್ನ ಕೊಟ್ಟು ಆ ಬಾಡಿಗೆನ ಇವರೇ ಕಟ್ತಾರೆ. ಅವರಿಗೆ ಊಟವನ್ನ ಇವರೇ ಹಾಕ್ತಾರೆ. ಅಂದ್ರೆ ಸಾಮಾನು ಕೊಟ್ಬಿಡ್ತಾರೆ, ನೀವು ಮಾಡ್ಕೊಳ್ಳಿ ಅಂತ. ನಿಯಮಿತ ಅವಧಿಗೆ ಇವರೇ ಅಲ್ಲಿಗೆ ಹೋಗಿ ಪಾಠ ಮಾಡ್ತಾರೆ. ಮನೆಯನ್ನ ಮತ್ತೆ ವಿದ್ಯಾರ್ಥಿಗಳನ್ನ ಬೆರೆಸೋದಿಲ್ಲ. ಅದು ಬೆರೆಸಿದ್ರೆ ಏನಾಗೋಗುತ್ತೆ, ಅವರು ಇಲ್ಲಿ ಸಹಾಯಕ್ಕೆ ಅಂತ ನಿಂತು ಹಾಗೇ ಮನೆ ಕೆಲಸವನ್ನ ಮಾತ್ರ ಮಾಡಿಕೊಂಡು ಇರೋದು ಅಷ್ಟು ಸರಿಯಾಗೋದಿಲ್ಲ. ಹಾಗಾಗಿದೆ ಕೆಲವು. ಅದರಿಂದಾಗಿ ಅದೊಂದು ವ್ರತ. ನಕಂಚನ ವಸತವು ಪ್ರತ್ಯಾಚಕ್ಷಿತ, ಅದನ್ನು ಹೇಳುದು. ಬ್ರಾಹ್ಮಣಾಯ ಸದಾ ದೇಯಂ
ಬ್ರಹ್ಮ ಶುಶ್ರೂಷವೇ ಭವೇತ್ ಭವಂತೋ ಬಹುಲಾ ಸಂತು ವೇದೋ ವಿಸ್ತಾರ್ಯತಾಮಯಂ. ನಿಮ್ಮಂತಹವರ ಸಂತತಿ ಜಾಸ್ತಿ ಆಗಲಿ ಅಂತ ವೇದವ್ಯಾಸರು ಹರಸಿದರು. ನಾ ಶಿಷ್ಯೇ ಸಂಪ್ರದಾತವ್ಯೋ ನಾ ವ್ರತೆ ನಾ ಕೃತಾತ್ಮನಿ ಏತೆ ಶಿಷ್ಯಗುಣ ಸರ್ವೇ ವಿಜ್ಞಾತವ್ಯ ಯಥಾರ್ಥತಃ. ಯಾರು ನಿಮ್ಮ ಮಾತನ್ನ ಕೇಳೋದಿಲ್ಲ ಅವನಿಗೆ ವೇದವನ್ನು ಕೊಡಬೇಡಿ. ಯಾರಿಗೆ ವ್ರತ ನಿಷ್ಠೆ ಇರಲ್ಲ, ನಾನು ವೇದವನ್ನ ಕಲಿಬೇಕು, ನನ್ನ ಉದ್ಧಾರಕ್ಕಾಗಿ ಬಳಸ್ಕೊಳ್ಬೇಕು ಅಂತ ಯಾರಿಗಿರಲ್ಲ ಅವನಿಗೆ ಹೇಳಬೇಡಿ. ಬೇರೆ ದುರುದ್ದೇಶದಿಂದ ಕಲ್ತ್ರೆ ಇದೆಲ್ಲ ಶಿಷ್ಯ ಗುಣ. ನಾಪರೀಕ್ಷಿತ ಚಾರಿತ್ರ್ಯೇ ವಿದ್ಯಾದೇಯ ಕಥಂಚನ. ಚಾರಿತ್ರ್ಯವನ್ನು ಟೆಸ್ಟ್ ಮಾಡಿ ಕೊಡಬೇಕು. ಯಥಾ ಹಿ ಕನಕಂ ಶುದ್ಧಂ ತಾಪಚ್ಛೇದ ನಿದರ್ಶನೈ ಪರೀಕ್ಷೇತ ತಥಾ ಶಿಷ್ಯಾನ್ ಈಕ್ಷೇತ್ ಕುಲಗುಣಾದಿಭಿ. ಶುದ್ಧವಾದ ಚಿನ್ನವನ್ನು ಪರೀಕ್ಷೆ ಮಾಡುವ ಹಾಗೆ ನಿಮ್ಮಲ್ಲಿಗೆ ಬರುವ ಶಿಷ್ಯರ ಇಂಟೆನ್ಷನ್ನು, ಅವರ ಬಾರ್ನ್ ಬ್ರಾಟಪ್ ಎಲ್ಲ ಏನಿದೆ ಅದನ್ನೆಲ್ಲವನ್ನು ಪರೀಕ್ಷೆ ಮಾಡಿ ಕೊಡಬೇಕು ಅಂತ. ನನಿಯೋಜ್ಯಾಶ್ಚವಶಿಷ್ಯಾ ಅನಿಯೋಜ್ಯೇ ಮಹಾಭಯೇ ಯಥಾಮತಿ ಯಥಾ ತತ್ವಂ ತಥಾ ವಿದ್ಯಾ ಫಲಿಷ್ಯತಿ. ನನಿಯೋಜ್ಯಾಶ್ಚವಶಿಷ್ಯಾ, ಮಾಡಬಾರದ ಕೆಲಸಗಳಲ್ಲಿ ನಿಮ್ಮ ಶಿಷ್ಯರನ್ನು ನಿಯೋಜಿಸಬೇಡಿ. ಅವರವರ ಬುದ್ಧಿಗೆ ತಕ್ಕ ಹಾಗೆ, ಅವರವರ ಬೆಳವಣಿಗೆಗೆ ತಕ್ಕ ಹಾಗೆ ಅವರಿಗೆ ವಿದ್ಯೆ ಅನ್ನೋದು ಫಲಿಸುತ್ತೆ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಶ್ರಾವಯೇ ಚತುರೋ ವರ್ಣಾನ್ ಕೃತ್ವಾ ಬ್ರಾಹ್ಮಣಮಗ್ರತಃ. ಸರಿಯಾಗಿ ಕೇಳಿಸಿಕೊಳ್ಳಿ. ಸರ್ವಸ್ತರತು ದುರ್ಗಾಣಿ, ಎಲ್ಲರೂ ಕಷ್ಟದ ಪರಿಸ್ಥಿತಿಗಳನ್ನು ದಾಟಲಿ. ಸರ್ವೋ ಭದ್ರಾಣಿ ಪಶ್ಯತು, ಎಲ್ಲರೂ ಮಂಗಳವನ್ನ ದಾಟಲಿ. ಶ್ರಾವಯೇ ಚತುರೋ ವರ್ಣಾನ್, 4 ವರ್ಣದವರಿಗೆ ಉಪದೇಶ ಮಾಡಿ. ಏನೋ ಇವ್ರಿಗೆ ಮಾಡ್ತೇನೆ ಇವ್ರಿಗೆ ಮಾಡ್ಲಿಕ್ಕಿಲ್ಲ ಆಗಿಲ್ಲ. ಶ್ರಾವಯೇ ಚತುರೋ ವರ್ಣಾನ್ ಕೃತ್ವ ಬ್ರಾಹ್ಮಣ ಮಗ್ರತಃ. ವೇದಸ್ಯಾಧ್ಯಯನಂ ಹೀದಂ ದೇವ ಕಾರ್ಯಂ ಮಹತ್ ಸ್ಮೃತಂ ಸ್ತುತ್ಯರ್ಥಮಿಹ ದೇವಾನಾಂ ವೇದ ಸೃಷ್ಟಾ ಸ್ವಯಂಭುವ. ವೇದಾಧ್ಯಯನವೇ ದೇವಕಾರ್ಯ, ವೇದಾಧ್ಯಯನವೇ ದೇವಕಾರ್ಯ. ಹೀಗಾಗಿ ದೇವತಾ ಕಾರ್ಯವನ್ನ ಮಾಡ್ರಿ ಅಂದ್ರೆ ವೇದಾಧ್ಯಯನವನ್ನ ಮಾಡ್ರಿ. ಯೋ ವಿನಿಂದೇಚ್ಚ ಸಮ್ಮೋಹಾತ್ ಬ್ರಾಹ್ಮಣಂ ವೇದ ಪಾರಗಂ ಸೋವಜ್ಞಾನಾತ್ ಬ್ರಾಹ್ಮಣಸ್ಯ ಪರಾಭೂಯಾದ ಸಂಶಯಂ. ಮೋಹದಿಂದ ವೇದ ಪಾರಂಗತನಾದ ಬ್ರಾಹ್ಮಣನನ್ನು ಬೈದರೆ ಆ ಜ್ಞಾನಿಗೆ ಮಾಡಿದ ಅವಮಾನದಿಂದ ಪರಾಭೂಯಾತ್, ವೇದಾರ್ಥವನ್ನು ತಿಳಿದುಕೊಳ್ಳುವ ಅವಕಾಶದಿಂದ ತಪ್ಪಿ ಹೋಗಬೇಕಾಗತ್ತೆ. ಯಶ್ಚಾಧರ್ಮೇಣ ವಿಬ್ರೂಯಾತ್ ಯಶ್ಚಾಧರ್ಮೇಣ ಪೃಚ್ಛತಿ ತಯೋರನ್ಯತರ ಪ್ರೈತಿ ವಿದ್ವೇಷಂ ಚಾಧಿಗಚ್ಚತಿ. ಅಧರ್ಮದಿಂದ ವೇದದ ಬಗ್ಗೆ ತಪ್ಪು ಹೇಳಬಾರದು, ಅಧರ್ಮದಿಂದ ಪ್ರಶ್ನೆ ಕೇಳಬಾರದು. ಅದನ್ನು ತಿಳ್ಕೊಳ್ಬೇಕು ಅಂತ ಪ್ರಶ್ನೆ ಕೇಳಬೇಕು. ತಿಳಿದುಕೊಳ್ಳುವ ಮುನ್ನವೇ ಇದು ತಪ್ಪಿದೆ ಅಂತ ಹೇಳಿ ಕೌಟಿಲ್ಯಕ್ಕಾಗಿ ಕೇಳಬಾರದು. ಯಾರು ಹೀಗೆ ಅಧರ್ಮದಿಂದ ವ್ಯಾಖ್ಯಾನ ಮಾಡ್ತಾನೆ, ಅಧರ್ಮದಿಂದ ಪ್ರಶ್ನೆ ಕೇಳ್ತಾನೆ, ಅವನು ವಿದ್ವೇಷಂಚ ಅಧಿಗಚ್ಚತಿ, ದೇವತೆಗಳ ಸಿಟ್ಟನ್ನ ಕಟ್ಟಿಕೊಳ್ಳುತ್ತಾನೆ. ಸರ್ವಮಾಖ್ಯಾತಂ ಸ್ವಾಧ್ಯಾಯಸ್ಯ ವಿಧಿಂ ಪ್ರತಿ ಉಪಕುರ್ಯಾಚ್ಚ ಶಿಷ್ಯಾಣಾಂ ಏತಚ್ಚ ಹೃದಿವೋ ಭವೇತ್. ಇದು ಶಿಷ್ಯರಿಗೆ ಉಪಕಾರ ಮಾಡಬೇಕು. ಇದನ್ನು ನಾನು ಹೇಳಿದ್ದೇನೆ ಅಂತ ಹೇಳಿದಲ್ಲಿಗೆ 313ನೇ ಅಧ್ಯಾಯ. ಭೀಷ್ಮ ಏತಚ್ಛ್ರುತ್ವಾ ಗುರೋರ್ವಾಕ್ಯಂ ವ್ಯಾಸ ಶಿಷ್ಯ ಮಹೋಜತಃ ಅನ್ಯೋನ್ಯಂ ಹೃಷ್ಟಮನತಃ ಪರಿಶಸ್ವಜಿರೇ ತದಾ. ಗುರುಗಳ ಈ ಮಾತನ್ನ ಕೇಳಿ ವೇದವ್ಯಾಸರ ಶಿಷ್ಯರೆಲ್ಲ ಸಂತೋಷದಿಂದ ಒಬ್ಬರನ್ನೊಬ್ಬರು ಆಲಿಂಗಿಸಿಕೊಂಡು ವೇದವ್ಯಾಸರ ಕಡೆ ತಿರುಗಿ ನುಡಿದರಂತೆ.
ಉಕ್ತಾಸ್ಮೋ ಯದ್ಭಗವತಾ ತದಾತ್ವಾಯತಿ ಸಂಹಿತಾಂ ತನ್ನೋ ಮನಸ್ಸಿ ಸಂರೂಢಂ ಕರಿಷ್ಯಾಮಸ್ತಥಾ ವಯಂ. ತಾವು ಹೇಳಿದ್ದೀರಾ, ಅದನ್ನ ಮನಸ್ಸಿನಲ್ಲಿ ಗಟ್ಟಿಯಾಗಿ ಮೂಡಿಸಿಕೊಂಡಿದ್ದೇವೆ, ನೀವು ಹೇಳಿದಂತೆಯೇ ಮಾಡ್ತೇವೆ ಅಂತ ಹೇಳಿ ನಿರೂಪಣೆ ಮಾಡಿದ್ರಂತೆ. ಆಮೇಲೆ ಇನ್ನೊಂದು ಮಾತಿದೆ ಅಂದ್ರು ವೇದವ್ಯಾಸರ ಹತ್ತಿರ. ಏನು ಅಂದ್ರು? ಶೈಲಾದಸ್ಮಾನ್ ಮಹೀನ್ ಗಂತುಂ ಕಾಂಕ್ಷಿತನ್ನೋ ಮಹಾಮುನೆ ವೇದಾನ್ ಅನೇಕಧಾ ಕರ್ತುಂ ಯದಿತೆ ರುಚಿತಂ ಪ್ರಭೋ. ನೀವು ಹೇಳಿದಿರಿ ವೇದವನ್ನ ಎಲ್ಲ ಕಡೆ ಹರಡಬೇಕು ಅಂತ. ಹರಡಬೇಕು ಅಂದ್ರೆ ನಾವು ಇಲ್ಲಿಂದ ಈ ಬೆಟ್ಟದಿಂದ ಕೆಳಗಡೆ ಇಳಿದು ಭೂಮಿಗೆ ಹೋಗಬೇಕು, ಅದಕ್ಕೆ ಅನುಮತಿ ಕೊಡಬೇಕು. ಶಿಷ್ಯರ ಮಾತನ್ನ ಕೇಳಿ ನುಡಿದರಂತೆ, ಕ್ಷಿತಿರ್ವಾ ದೇವಲೋಕೋವಾ ಗಮ್ಯತಾಂ ಯದಿರೋಚತೆ ಅಪ್ರಮಾದಶ್ಚ ವಕ್ಕಾರ್ಯೋ ಬ್ರಹ್ಮ ಹಿ ಪ್ರಚುರಚ್ಛಲಂ. ವೇದವ್ಯಾಸರು ಹೇಳಿದ್ರು, ಭೂಮಿಗಾದ್ರೂ ಹೋಗಿ ದೇವಲೋಕಕ್ಕಾದ್ರೂ ಹೋಗಿ, ಎಲ್ಲಿ ಇಷ್ಟ ಬರುತ್ತೋ ಅಲ್ಲಿಗೆ ಹೋಗಿ, ಎಲ್ಲಿಗೆ ಹೋದ್ರೂ ಒಂದನ್ನೇ ಮನಸ್ಸಲ್ಲಿ ಇಟ್ಟುಕೊಳ್ಳಿ, ಮೈ ಮರೆಯದಿರಿ, ಅಪ್ರಮಾದಶ್ಚ ವಕ್ಕಾರ್ಯ. ಯಾಕೆಂದ್ರೆ ಬ್ರಹ್ಮಹಿ ಪ್ರಚುರಚ್ಛಲಂ, ವೇದದ ಮಾತುಗಳು ನಮ್ಮನ್ನು ಜಾರಿಸಿ ಬಿಡ್ತವೆ, ಪದೇ ಪದೇ ಚಿಂತನೆ ಮಾಡಬೇಕು ಅಂತ ಹೇಳೋದು. ಯಾಕೆಂದ್ರೆ ವಿದ್ಯೆಯನ್ನ ಆವೃತ್ತಿ ಮಾಡ್ತಾನೇ ಇರಬೇಕು, ಆವೃತ್ತಿಯೇ ಅಮೃತ. ಒಂದು ಸರ್ತಿ ನಾವು ಪರೀಕ್ಷೆಯಲ್ಲಿ ಪಾಸ್ ಆದೆವು ಅಂತ ಹೇಳಿ ಮರೆತು ಬಿಟ್ರೆ ಏನು ಉಳಿಯಲ್ಲ. ಅದರಿಂದಾಗಿ ವಿದ್ಯೆ ಉಳಿಬೇಕು ಅಂತಂದ್ರೆ ಆವೃತ್ತಿ ಮಾಡ್ತಾ ಇರಬೇಕು, ಅದೇ ಬೆಳವಣಿಗೆ ಆಗತ್ತೆ. ತೇನು ಜ್ಞಾತಾಸ್ತತಃಸರ್ವೇ ಗುರುಣ ಸತ್ಯವಾದಿನ ಜಗ್ಮು ಪ್ರದಕ್ಷಿಣಂ ಕೃತ್ವಾ ವ್ಯಾಸಂ ಮೂರ್ಧ್ನಾ ಪ್ರಣಮ್ಯ ಚ. ಅದರಂತೆ ವೇದವ್ಯಾಸರ ಅನುಮತಿಯನ್ನ ಪಡೆದು ಆ 4 ಜನರು ಕೂಡ ನಮಸ್ಕಾರ ಮಾಡಿ ಕೆಳಗಡೆ ಇಳಿದು ತೆರಳಿದರು. ಅವತೀರ್ಯ ಮಹೀಂತೇಥ ಚಾತುರಹೋತ್ರಮಕಲ್ಪಯನ್ ಸಂಯಾಜಯಂತೋ ವಿಪ್ರಾಂಶ್ಚ ರಾಜನ್ಯಾನ್ಶ್ಚ ವಿಶಸ್ತಥಾ. ಕೆಳಗಡೆ ಇಳಿದು 4 ವೇದಗಳನ್ನ ಎಲ್ಲರಿಗೂ ಅಧ್ಯಯನ ಮಾಡಿಸಿದರು. ಯಾಜನಾಧ್ಯಾಪನರತಾಃ ಶ್ರೀಮಂತೋ ಲೋಕಪೂಜಿತಾಃ. ಬೇರೊಬ್ಬರಿಗೆ, ರಾಜರೇ ಮೊದಲಾದವರಿಗೆ ಯಾಜನವನ್ನ ಮಾಡಿಸುತ್ತಾ, ಅಂದ್ರೆ ಪೌರೋಹಿತ್ಯವನ್ನ ಮಾಡ್ತಾ, ಅಧ್ಯಾಪನ ವೇದವನ್ನ ಹೇಳ್ಕೊಡ್ತಾ ಇದ್ರು. ಅವರೆಲ್ಲ ಹೊರಟ ಮೇಲೆ ಶುಕಾಚಾರ್ಯರೊಬ್ಬರೇ ಅವರ ಆಶ್ರಮದಲ್ಲಿ ಇದ್ರು. ಇದೇ ಕಾಲದಲ್ಲಿ ನಾರದರು ಬಂದರು. ವೇದವ್ಯಾಸರನ್ನ ಕುರಿತು ಹೇಳಿದರು. ಭೋ ಭೋ ಮಹರ್ಷೇ ವಾಸಿಷ್ಠ ಬ್ರಹ್ಮಘೋಷೋ ನ ವರ್ತತೆ ಏಕೋಧ್ಯಾನ ಪರಸ್ತೂಷ್ಣೀಂ ಕಿಮಾಸ್ಸೇ ಚಿಂತಯನ್ನಿವಾ. ಎಲೈ ಮಹರ್ಷಿಯೇ, ಏನಿದು ವೇದಘೋಷವೇ ಕೇಳ್ತಾ ಇಲ್ಲ, ನೀವೊಬ್ಬರೇ ಧ್ಯಾನಪರರಾಗಿ ಇದ್ದೀರಾ. ಬ್ರಹ್ಮಘೋಷೇರ್ ವಿರಹಿತ ಪರ್ವತೋಯಂ ನ ಶೋಭತೆ. ವೇದಘೋಷವಿಲ್ಲದ ಪರ್ವತ ಚಂದ ಕಾಣೋದಿಲ್ಲ. ಹೇಗೆ ಗ್ರಹಣ ಹಿಡಿದ ಚಂದ್ರ ಹೇಗೆ ಚಂದ ಕಾಣುವುದಿಲ್ಲವೋ ಹಾಗೆ ರಜಸಾ ತಮಸಾ ಚೈವ ಸೋಮಃ ಸೋಪಪ್ಲವೋ ಯಥಾ. ಈಗ ಬರೇ ಬೇಡರಿದ್ದಾರೆ ಅಂತ ಕಾಣುತ್ತಿಲ್ಲಿ, ವೇದಧ್ವನಿಯೇ ಇಲ್ಲ. ಋಷಿಗಳು, ದೇವತೆಗಳು, ಗಂಧರ್ವರು ಎಲ್ಲರೂ ಕೂಡ ವೇದದ ಶ್ರವಣ ಇಲ್ಲದೆ ಏನೋ ಒಂದು ಕೊರತೆಯನ್ನು ಅನುಭವಿಸ್ತಾ ಇದ್ದಾರೆ ಅಂದಾಗ ವೇದವ್ಯಾಸರು ಹೇಳಿದ್ರು, ಹೌದಪ್ಪ, ನೀನು ಸರ್ವಜ್ಞ, ಸರ್ವದರ್ಶಿ, ಸರ್ವತ್ರ ಚ ಕುತೂಹಲೀ. ಎಲ್ಲ ಕಡೆ ಕುತೂಹಲ. ಆ ಎಲ್ಲ ಕಡೆ ಕುತೂಹಲ ವಿದ್ಯೆಯ ವಿಚಾರದಲ್ಲಿ ಇರಬೇಕು ಅಂತ ಹೇಳಿ ಮಧ್ವಾಚಾರ್ಯರು
ಗೀತಾ ಭಾಷ್ಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್ ಅಂತ. ಎಲ್ಲ ವೇದದ ಭಾಗಗಳಲ್ಲಿ ಗಮನ ಹರಿಸಬೇಕು ಅಂತ. ಅದರಿಂದ ನೀವು ಹೇಳಿದ್ದು ಕರೆಕ್ಟ್. 3 ಲೋಕದಲ್ಲಿ ಏನೇನ್ ನಡೀತಾ ಇದೆ ಅದು ನಿನ್ನ ಬುದ್ಧಿಗೆ ಗೋಚರ. ಏನ್ ಮಾಡ್ಲಿ, ನಾನು ಏನ್ ಮಾಡಬೇಕು ಈಗ? ಶಿಷ್ಯರೆಲ್ಲ ಹೊರಟೋಗಿದ್ದಾರೆ. ಅವರಿದ್ದಾಗ ಪಾಠಾದಿಗಳಾಗ್ತಾ ಇತ್ತು, ಚಿಂತನೆ ಆಗ್ತಾ ಇತ್ತು. ಯಾವ ಶಿಷ್ಯರೂ ಇಲ್ಲ. ಎಂತ ಮಾಡೋದು? ಮನಸ್ಸಿಗೆ ಬೇಸರ ಆಗಿದೆ. ನಾಸ್ತಿ ಹೃಷ್ಟಮಿದಂ ಮನಃ ಅಂದ್ರು. ತತ್ವಚಿಂತನೆ ಮಾಡ್ತಾ ಇರುವವರಿದ್ದಾಗ ಏನು ಖುಷಿ ಅದು ಅಲ್ವೇ? ತತ್ವಚಿಂತನೆ ಮಾಡದೇ ಇರೋರು ಇಲ್ಲದೆ ಹೋದಾಗ ಖುಷಿ ಇರೋದಿಲ್ಲ. ಬೆಂಗಳೂರಿನಿಂದ ಯಾರಾದರೂ ನನ್ನನ್ನು ನೋಡ್ಲಿಕ್ಕೆ ಬನ್ನಿ ಅಂತ ಹೇಳಿ ಗುರುಗಳ ಅಪೇಕ್ಷೆ ಇತ್ತಲ್ವೇ? ಯಾಕೆಂದ್ರೆ ತತ್ವಚಿಂತನೆ ಆಗತ್ತೆ, ಚರ್ಚೆ ಮಾಡ್ತಾರೆ ಅಂತ. ಅದರಿಂದ ಚಿಂತನೆ ಅನ್ನೋದು ಬಹಳ ಇಷ್ಟ. ಈಗ ನೋಡಿ ಯಾರೂ ಇಲ್ಲ ಅಂದ್ರಂತೆ. ಆಗ ನಾರದರು ಹೇಳದ್ರಂತೆ, ಅನಾಮ್ನಾಯ ಮಲಾ ವೇದಾ ಬ್ರಾಹ್ಮಣಸ್ಯ ಔರತಂ ಮಲಂ ಮಲಂ ಪೃಥಿವ್ಯಾ ಬಾಹ್ಲೀಕಾ ಸ್ತ್ರೀಣಾಂ ಕೌತೂಹಲಂ ಮಲಂ. ಅನಾಮ್ನಾಯ ಮಲಾಹ ವೇದಾ. ವೇದದಲ್ಲಿ ಕೊಳೆ ಸೇರುವುದು ಯಾವಾಗ ಅಂದ್ರೆ ಪದೇ ಪದೇ ಅಭ್ಯಾಸ ಮಾಡದೇ ಇದ್ದಾಗ. ಬ್ರಾಹ್ಮಣಸ್ಯ ಔರತಂ ಮಲಂ. ಸ್ವಾಧ್ಯಾಯ ವ್ರತ ಇಲ್ಲದಿದ್ದರೆ ಅದು ಬ್ರಾಹ್ಮಣನ ದೋಷಕ್ಕೆ ಕಾರಣ ಆಗತ್ತೆ. ಮಲಂ ಪೃಥಿವ್ಯಾ ಬಾಹ್ಲೀಕಾ. ಭೂಮಿಯಲ್ಲಿ ತೆಗೆದುಹಾಕಿದವರು ಅಂತಂದ್ರೆ ಬಾಹ್ಲೀಕಾ. ಈಗಣ ಪಾಕಿಸ್ತಾನ ಮತ್ತೆ ಭಾರತದ ಪಂಜಾಬದವರು ಬಾಹ್ಲೀಕರು ಅಂದ್ರೆ. ಯಾಕೆ ಅವರನ್ನ ಬಾಹ್ಲೀಕರು ಅಂತ ಕರೀತಾರೆ ಅಂದ್ರೆ ಹೊರಗಡೆಯೇ ರತರಾಗಿರ್ತಾರೆ ಅಂತ. ಒಳಗಡೆ ತಿರುಗೋದೇ ಇಲ್ಲ ಅವರು. ಗೊತ್ತಿಲ್ಲ ನಮಗೆ. ಆದ್ರೆ ಈ ತನಕ ಆ ತರಹದ ಒಬ್ಬ ಸಾಧಕ ಬಂದದ್ದು ನಾವು ಕಾಣೋಲ್ಲ. ಮಲಂ ಪೃಥಿವ್ಯಾ ಬಾಹ್ಲೀಕಾ. ಆಮೇಲೆ ಸ್ತ್ರೀಣಾಂ ಕೌತೂಹಲಂ ಮಲಂ. ಹೆಣ್ಣು ಮಕ್ಕಳಿಗೆ ಸುಖದ ಕುತೂಹಲ ಮೂಡಿದಷ್ಟು ಸಮಾಜ ಕೆಡತ್ತೆ. ಸ್ತ್ರೀಣಾಂ ಕೌತೂಹಲಂ ಮಲಂ ಅಧೀಯತಾಂ ಭವಾನ್ ವೇದಾನ್ ಸಾರ್ಧಂ ಪುತ್ರೇಣ ಧೀಮತ ವಿಧೂನ್ವನ್ ಬ್ರಹ್ಮಘೋಷೇಣ ರಕ್ಷೋ ಭಯಕೃತಂ ತಮಃ. ಅದರಿಂದಾಗಿ ವೇದವನ್ನ ನಿನ್ನ ಮಗನ ಜೊತೆಗೆ ಕೂತು ಅಧ್ಯಯನ ಮಾಡು. ಬ್ರಹ್ಮಘೋಷವನ್ನ ಮಾಡ್ತಾ ಇದ್ರೆ ಸುತ್ತಮುತ್ತಲು ಪಿಶಾಚಿಗಳು ಸುಳಿಯುವುದಿಲ್ಲ. ಮನಸ್ಸಿಗೆ ಸಂಕಟ ಮೊದಲಾದವುಗಳು ಸುಳಿಯೋದಿಲ್ಲ. ಅಧ್ಯಯನ ಮಾಡು ಅಂದ್ರಂತೆ. ಹಾಗೆ ನಾರದರ ಮಾತನ್ನ ಕೇಳಿ ವೇದವ್ಯಾಸರು ಆಯ್ತು ಅಂತ ವೇದಾಭ್ಯಾಸದಲ್ಲಿ ತೊಡಗಿದರಂತೆ. ಶುಕಾಚಾರ್ಯರ ಜೊತೆಗೆ ಶುಕೇನ ಸಹ ಪುತ್ರೇಣ ವೇದಾಭ್ಯಾಸಮಥಾಕರೋತ್ ಸ್ವರೇಣ ಉಚ್ಚೈಃ ಶೈಕ್ಷೇಣ ಲೋಕಾನ್ ಆಪೂರಯನ್ನಿವಾಂ. ಆಗ ಶುಕಾಚಾರ್ಯರ ಜೊತೆಗೆ ವೇದವನ್ನ ಗಟ್ಟಿ ಧ್ವನಿಯಲ್ಲಿ ಉಚ್ಚಾರ ಮಾಡ್ತಾ ಇದ್ರು. ಆ ವೇದಾಭ್ಯಾಸ ಅನ್ನೋದು ಶೈಕ್ಷೇಣ ಶಿಕ್ಷಾಶಾಸ್ತ್ರಕ್ಕೆ ಅನುಗುಣವಾಗಿ ಇತ್ತು. ಶಿಕ್ಷಾಶಾಸ್ತ್ರ ಫೊನೆಟಿಕ್ಸ್ ಗೊತ್ತಿದೆ ನಿಮಗೆ. ತಯೋರಭ್ಯಸತೋರೇವ ನಾನಾ ಧರ್ಮ ಪ್ರವಾದಿನೋ ವಾತೋತಿ ಮಾತ್ರಂ ಪ್ರವವೌ ಸಮುದ್ರಾನಿಲ ವೇಗಿತ. ಅಧ್ಯಯನ ಅಂದ್ರೆ ಅರ್ಥದ ಸಮೇತ ಚಿಂತನೆಯೇ. ಈ ರೀತಿಯಾಗಿ ಥರಥರದ ಧರ್ಮಗಳನ್ನ ಮಾತನಾಡಿಕೊಳ್ತಾ ಅಧ್ಯಯನ ಮಾಡ್ತಾ ಇರುವಾಗ ಅದನ್ನ ಅಭ್ಯಾಸ ಅಂತಾನೆ ಕರೆಯೋದು. ವಾತೋತಿ ಮಾತ್ರಂ ಪ್ರವವೌ ಸಮುದ್ರಾನಿಲ ವೇಗಿತ. ಹೋ ಅಂತ ಗಾಳಿ ಬೀಸಿತಂತೆ. ಅವಾಗ ವೇದವ್ಯಾಸರು ಹೇಳಿದ್ರಂತೆ ಅನಧ್ಯಾಯ. ತತಃ ಅನಧ್ಯಾಯ ಇತಿ ತಂ
ವ್ಯಾಸಪುತ್ರಮವಾರಯತ್. ಇಲ್ಲ, ಇವತ್ತು ಅನಧ್ಯಾಯ ಮಾಡಬಾರದು. ಯಾಕೆ ಅಂದ್ರೆ ಅನಧ್ಯಾಯ ಅಂತ ಇದೆಯಲ್ಲ, ಅದು ನಮ್ಮ ಪ್ರಜ್ಞೆಗೆ ಒಂದು ರೆಸ್ಟ್. ಆ ಅನಧ್ಯಾಯದಲ್ಲಿ ಬೇರೆ ಓದಬಹುದು, ವೇದಾದಿಗಳನ್ನು ಚಿಂತನೆ ಮಾಡಲಿಕ್ಕಿಲ್ಲ. ಅವಾಗ ಅನಧ್ಯಾಯದ ನಿಯಮಗಳು ಯುದ್ಧ ಆಗ್ತಾ ಇದ್ದಾಗ, ಬೆಂಕಿ ಹೊತ್ತು ಉರಿತಾ ಇರಬೇಕಾದ್ರೆ ಮನೆಗೆ, ಸಂಕಟ ಇರುವಾಗ, ಹೆಂಡತಿಯೋ ಅಥವಾ ತಂಗಿಯೋ ಹೆತ್ತಾಗ, ಮಗು ಹುಟ್ಟಿದಾಗ, ಹಿರಿಯರು ಸತ್ತಾಗ, ಹಿರಿಯರು ಬಂದಾಗ, ಯಾರೋ ಒಬ್ರು ಜ್ಞಾನಿಗಳು ಮನೆಗೆ ಬರ್ತಾರೆ, ಅವಾಗ ಅನಧ್ಯಾಯ ಅಂತ. ಶಿಷ್ಟಾಗಮೇ ಅನಧ್ಯಾಯ. ಅದರಿಂದ ಈಗೆಲ್ಲ ಅಧ್ಯಯನ ವಿರತಿ ಇದೆ. ಆ ಅಧ್ಯಯನ ವಿಚ್ಛೇದ ಇಂತಹ ಸಂದರ್ಭದಲ್ಲಿ ಪ್ರಾಕೃತಿಕ ವಿಕೋಪ ಆದಾಗ ಅಧ್ಯಯನ ಮಾಡಬೇಡಿ, ನಿಲ್ಲಿಸಿ. ಅದಕ್ಕೆ ಶುಕಾಚಾರ್ಯರಿಗೆ ಭಾರಿ ಕುತೂಹಲ ಬಂತು. ಈ ಗಾಳಿ ಎಲ್ಲಿಂದ ಬಂತು ಅಂತ ಕೇಳಿದ್ರು. ಗಾಳಿ ನಿಮಿತ್ತವಾಗಿ ಅನಧ್ಯಾಯ ಅಂದ್ರಲ್ವಾ. ಆಖ್ಯಾತುಮರ್ಹತಿ ಭವಾನ್ ವಾಯೋ ಸರ್ವಂ ವಿಚೇಷ್ಟಿತಂ. ಆಗ ಶುಕಾಚಾರ್ಯರ ಮಾತು ಕೇಳಿ ವೇದವ್ಯಾಸರು ನಿರೂಪಣೆ ಮಾಡಿದರಂತೆ. ಅಂದ್ರೆ ತಿಳ್ಕೊಳ್ಳೋದು ನಿಲ್ಲಿಸ್ಲಿಲ್ಲ, ವೇದಾಧ್ಯಯನ ನಿಲ್ಲಿಸಿದ್ರಷ್ಟೇ. ವ್ಯಾಸಃ ದಿವ್ಯಂ ತೇ ಚಕ್ಷುರುತ್ಪನ್ನಂ ಸ್ವಸ್ಥಂತೆ ನಿಶ್ಚಲಂ ಮನಃ ತಮಸಾ ರಜಸಾ ಚಾಸಿ ಮುಕ್ತ ಸತ್ವೇ ವ್ಯವಸ್ಥಿತಃ. ಎಲೈ ಮಗನೇ, ನಿನಗೆ ದಿವ್ಯಂ ಚಕ್ಷು ಉತ್ಪನ್ನಂ, ಒಳಗಣ್ಣು ಮೂಡಿದೆ, ನಿನ್ನ ಮನಸ್ಸು ಸ್ವಸ್ಥವಾಗಿದೆ. ಹೊರಗಡೆಯ ಪ್ರಾಕೃತಿಕ ವಿಕೋಪಗಳಲ್ಲಿಯೂ ಕೂಡ ನಿನ್ನ ಮನಸ್ಸು ಚಂಚಲವಾಗಿಲ್ಲ. ರಜೋಗುಣ ಇಲ್ಲ, ತಮೋಗುಣ ಇಲ್ಲ, ನಿನ್ನಲ್ಲಿ ಸತ್ವಗುಣ ಇದೆ. ಆದರ್ಶೇ ಸ್ವಾಮಿವಚ್ಛಾಯಾಂ ಪಶ್ಯಸ್ಯಾತ್ಮಾನಮಾತ್ಮನ ನ್ಯಸ್ಯಾತ್ಮನಿ ಸ್ವಯಂ ಚೇತೋ ಬುದ್ಧ್ಯಾ ಸಮನುಚಿಂತಯಾಂ. ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿಕೊಳ್ಳುವ ಹಾಗೆ ನಿನ್ನ ಒಳಗಡೆ ದೇವರನ್ನ ನೀನು ಚಿಂತಿಸಬಲ್ಲೆ. ಯೋಚನೆ ಮಾಡು. ದೇವಯಾನಂಚರೋ ವಿಷ್ಣು ಪಿತೃಯಾನಚರೋ ರವಿ ದ್ವಾವೇತೌ ಪ್ರೇತ್ಯ ಪಂಥಾನೌ ದಿವಂ ಚಾಧಶ್ಚ ಗಚ್ಚತಃ. ಮೇಲ್ಗಡೆ ವಿಷ್ಣು ಇದ್ದಾನೆ, ನಟ್ಟ ನಡುವೆ ರವಿ ಇದ್ದಾನೆ. ಅವರಿಬ್ಬರು ಇಲ್ಲಿಗೆ ಬೆಳಕು ಬೀರ್ತಾರೆ, ಮೇಲ್ಗಡೆಯ ಬೆಳಕನ್ನು ಮೂಡಿಸುತ್ತಾರೆ. ಒಬ್ಬ ದೈಹಿಕವಾಗಿ, ಇನ್ನೊಬ್ಬ ಆತ್ಮಿಕವಾದ ಬೆಳಕು ಬೀರ್ತಾರೆ. ಇವುಗಳ ನಡುವೆ ಗಾಳಿ ಬೀಸ್ತಾ ಇರುತ್ತೆ. ಪೃಥಿವ್ಯಾಂ ಅಂತರಿಕ್ಷೇ ಚ ಯತ್ರ ಸಂವಾಂತಿ ವಾಯವಃ ಸಪ್ತೈತೆ ವಾಯುಮಾರ್ಗಾವೈ ತಾನ್ನಿಬೋಧಾನುಪೂರ್ವಶಃ. ಈ ಗಾಳಿಯ ದಾರಿಗಳು 7 ಅಂತಾರೆ. ಅದನ್ನ ಹೇಳ್ತೇನೆ ಕೇಳು. ತೇಷಾಮಪ್ಯಭವತ್ ಪುತ್ರಃ ಸಮಾನೋ ನಾಮ ದುರ್ಜಯಃ. ಸಮಾನ ಅಂತ ಒಬ್ಬ ವಾಯು. ಆ ಸಮಾನ ಸಮವಾಗಿ ಇದ್ರೆ, ಸಮ ಅನತಿ, ಎಲ್ಲ ಕಡೆ ಸಮನಾಗಿ ಇರ್ತಾನೆ. ಅವನಿದ್ರೆ ಅವನ ಮಗ ಉದಾನ. ಮಗ ಅಂದ್ರೆ ಮಗ ಅಲ್ಲ, ಹುಟ್ಟಿ ಅದಾದ ಮೇಲೆ ಬರುವವ. ಉದಾನ ಅಂತಂದ್ರೆ ಎತ್ತರಕ್ಕೆ ಏರಿಸುವವ. ಮೊದಲು ಎಲ್ಲದರಲ್ಲಿ ಇರುವ ಭಗವಂತನನ್ನ ಕಂಡು ಸಮಾನನಾದರೆ ಉದಾನ, ಎತ್ತರಕ್ಕೆ ಒಯ್ಯುತ್ತಾನೆ. ವ್ಯಾನಸ್ತಸ್ಯಾಭವತ್ಸುತಃ. ಆಮೇಲೆ ವ್ಯಾಪ್ತಿ ಇರುತ್ತೆ, ಬೇಡದ್ದೆಲ್ಲ ಹೋಗತ್ತೆ. ಅಪಾನಸ್ತು ತಥೋಜ್ಞೇಯ ಪ್ರಾಣಶ್ಚಾಸಿ ತತಃ ಪರಂ. ಈ ಪ್ರಾಣನಿಂದ ಇನ್ನೇನೂ ಇಲ್ಲ. ಅನಪತ್ಯೋ ಭವತ್ ಪ್ರಾಣ
ದುರ್ಧರ್ಷ ಶತ್ರುಮರ್ದನ ಪೃಥಕ್ ಕರ್ಮಾಣಿ ತೇ ಚಾಂತು ಪ್ರವಕ್ಷ್ಯಾಮಿ ಯಥಾ ತಥಂ. ಈ ಪ್ರಾಣನಿಂದ ಇನ್ನೇನು ಇಲ್ಲ. ಯಾಕೆಂದ್ರೆ ಈ ಪ್ರಾಣ ಜೊತೆಗಿದ್ದೇ ಇರ್ತಾನೆ. ಈ ಪ್ರಾಣ ಒಲಿದ ಮೇಲೆ ಇನ್ನೇನೋ ಒಲಿಬೇಕು ಅಂತ ಇಲ್ಲ, ಇನ್ನೇನೋ ಕ್ರಿಯೆ ಅಂತ ಇಲ್ಲ. ಇಲ್ಲಿಗೆ ಜೀವನೊಬ್ಬನ ಬೆಳವಣಿಗೆ ಪೂರ್ಣವಾಗತ್ತೆ. ಇಲ್ಲಿ ಮಗ ಅಂತ ಹೇಳಿದ್ದನ್ನು ಮಗ ಅಂತ ತಗೊಳ್ಬಾರದು, ಪರಿಣಾಮ ಅಂತ ಅಷ್ಟೇ ಇಟ್ಕೊಳ್ಬೇಕು. ಪ್ರಾಣಿನಾಂ ಸರ್ವತೋ ವಾಯು ಚೇಷ್ಟಾಂ ವರ್ತಯತೆ ಪೃಥಕ್ ಪ್ರಾಣನಾಚ್ಚೈವ ಭೂತಾನಾಂ ಪ್ರಾಣ ಇತ್ಯಭಿಧೀಯತೆ. ಈ ಎಲ್ಲ ಜೀವರ ಕ್ರಿಯೆಗೆ ಕಾರಣ ಆದ್ದರಿಂದ ಪ್ರಾಣನನ್ನ ಪ್ರಾಣ ಅಂತ ಕರೀತಾರೆ. ಅನಚೇಷ್ಟಾಯಾಮ್ ಅಂತ ಧಾತು. ಪ್ರಕರ್ಷೇಣ ಅನತಿ ಚೇಷ್ಟಾಂ ಕರೋತಿ. ಯಾಕೆಂದ್ರೆ ಅವನ ಕ್ರಿಯೆ ಯಾಕೆ ಉತ್ತಮ ಅಂದ್ರೆ ನಮ್ಮನ್ನ ಕ್ರಿಯಾವಂತರನ್ನಾಗಿ ಮಾಡ್ತಾನೆ. ಆದ್ದರಿಂದ ಈ 5 ಜನ ಆದ್ರು. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಇದಾದ ಮೇಲೆ ಪ್ರವಾಹ ಅಂತ ಒಬ್ಬ ಇದ್ದಾನೆ. ಪ್ರೇರಯತ್ಯಭ್ರತಂಘಾತಾನ್ ಧೂಮಜಾನ್ ಊಷ್ಮಜಾನ್ಶ್ಚಯ ಪ್ರಥಮೇ ಮಾರ್ಗೇ ಪ್ರವಹೋ ನಾಮಸೋ ನಿಲಹ. ಮೋಡಗಳನ್ನ ಒಟ್ಟು ಕೂಡುವಂತೆ ಮಾಡುವವ, ಆ ಮೋಡಗಳನ್ನ ಬಿಡಿ ಬಿಡಿಯಾಗಿಸುವವ, ತನ್ಮೂಲಕ ಕಾಲಗಳನ್ನು ನಿಯಂತ್ರಿಸುವವ, ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲವೆಂಬುದನ್ನು ನಿಯಂತ್ರಿಸುವವ, ಅವನನ್ನ ಪ್ರವಾಹ ಅಂತ ಕರೀತಾರೆ. ಆಂಬರೇ ಸ್ನೇಹಮಭ್ರೇಭ್ಯ ತಡಿಭ್ಯಶ್ಚೋತ್ತಮದ್ಯುತಿ ಆವಹೋ ನಾಮ ಸಂವಾತಿ ದ್ವಿತೀಯಶ್ಚ ಸನೋ ಮಹಾನ್. ಇವನು ಆವಹ ಅಂತ ಒಬ್ಬ ಇದ್ದಾನೆ. ಹೀಗೆ 7 ಜನ. ಆವಹ ಅಂತ ಒಬ್ಬ ಇದ್ದಾನೆ. ಅವನೇನ್ ಮಾಡ್ತಾನೆ, ಸಿಡಿಲನ್ನ ಜೋಡಿಸಿ ಸಿಡಿಲಿನ ಬಡಿತಕ್ಕೆ ಮೋಡವನ್ನ ಒಡ್ಡಿ ಅದರಿಂದ ನೀರು ಸುರಿಯುವ ಹಾಗೆ ಮಾಡ್ತಾನೆ. ಅವನನ್ನ ಆವಹ ಅಂತ ಕರೀತಾರೆ. ಹೀಗೆ 7 ಜನ ಪ್ರಾಣರ ಕೆಲಸ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಪಿಂಡಾಂಡದಲ್ಲಿ ಕೆಲಸ ಮಾಡುವವರು. ಇನ್ನು ಅಂತರಿಕ್ಷದಲ್ಲಿ ಕೆಲಸ ಮಾಡುವವರಿಬ್ರು, ಪ್ರವಾಹ ಮತ್ತೆ ಆವಹ. ಪ್ರಾಣನದ್ದೇ ಈ ಹೆಸರುಗಳು. ಈ ಹೆಸರಿನ ಪ್ರಾಣನ ಮಕ್ಕಳೂ ಇದ್ದಾರೆ. ಪ್ರಾಣ ಅಂತ ಒಬ್ಬ ಪ್ರಾಣನ ಮಗ ಇದ್ದಾನೆ. ಹಾಗೆ ಉದಯಂ ಆವಹ ಅಂತ ಹೇಳಿದವನು ಅಹಂ ಪ್ರಾಣನ ಅಥವಾ ಇಲ್ಲ ಅಹಂ ಪ್ರಾಣ ಅಲ್ಲ. ಆವಹ ಅಂತ ಒಬ್ಬ ಪ್ರಾಣ ಬೇರೆ ಇದ್ದಾನೆ. ಉದಯಂ ಜ್ಯೋತಿತಾಂ ಚಶ್ವತ್ ಸೋಮಾದೀನಾಂ ಕರೋತಿ ಯಃ ಅಂತರ್ದೇಹೇಷು ಚೋದಾನಂ ಯಂ ವದಂತಿ ಮಹರ್ಷಯಃ. ಬೆಳಕುಗಳ ಪಲ್ಲಟವನ್ನ ಮಾಡ್ತಾನೆ. ಸೋಮಾದೀನಾಂ ಕರೋತಿ ಯಃ, ಚಂದ್ರಾದಿಗಳು ಇಷ್ಟರಲ್ಲಿ ಇಷ್ಟು ಬೆಳಕನ್ನ ಬೀರಬೇಕು ಅಂತ ಆ ಮೇಲ್ಗಡೆಯ ಬೆಳಕನ್ನ ಯಾರು ನಿಯಂತ್ರಣ ಮಾಡ್ತಾರೆ ಅವನನ್ನ ಉದಾನ ಅಂತ ಕರೀತಾರೆ. ಅವನೇ ದೇಹದ ಒಳಗೆ ನಿಂತು ಜೀವನನ್ನ ಎತ್ತರಕ್ಕೆ ಒಯ್ಯುವ ಶಕ್ತಿ. ಬ್ರಹ್ಮಾಂಡದಲ್ಲಿ ಏನು ಕೆಲಸವೋ ಅದೇ ಕೆಲಸ ಪಿಂಡಾಂಡದಲ್ಲಿಯೂ ಕೂಡ. ಇವನು ಬ್ರಹ್ಮನಾಡಿಯಲ್ಲಿ ಇರ್ತಾನೆ. ಯಶ್ಚತುರ್ಭ್ಯ ಸಮುದ್ರೇಭ್ಯೋ ವಾಯುರ್ಧಾರಯತೆ ಜಲಂ ಉದ್ಧೃತ್ಯ ದದತೆ ಚಾಪೋ ಜೀಮೂತೆಭ್ಯೋಂಬರೇ ನಿಲಹ. ಇದೇ ಮುಖ್ಯ ಪ್ರಾಣನ ಇನ್ನೊಂದು ರೂಪ ಇದೆ. ಅದನ್ನು ಉದ್ವಹ ಅಂತ ಕರೀತಾರೆ. ಸಮುದ್ರದಿಂದ ಈ ಉದ್ವಹ ಅನ್ನುವ ಮುಖ್ಯ ಪ್ರಾಣನ ರೂಪ ನೀರನ್ನ ತೆಗೆದು ಮೋಡದಲ್ಲಿ ಇಡುತ್ತೆ. ಉದ್ಧೃತ್ಯ ದದತೆ ಚಾಪೋ ಜೀಮೂತೆಭ್ಯ ಅಂಬರೇ ಅನಿಲಹ. ಸಮುದ್ರದಿಂದ ನೀರನ್ನ ಸೆಳೆದು ಮೋಡಗಳಲ್ಲಿ ಇಡುವ ರೂಪ. ಆ ಮೋಡಗಳನ್ನ ನೀರಿನಿಂದ ತುಂಬಿ ಮಳೆ ಸುರಿಸುವಂತೆ ಮಾಡುವವ ವರ್ಷಿಷ್ಠ ಅಂತ ಕರೀತಾರೆ. ಅವನನ್ನ ಉದ್ವಹ ಅಂತ ಕರೀತಾರೆ. ಸಮುಷ್ಯಮಾನ ಬಹುಧಾ ಏನಿಲಾಶ್ಚ ಪೃಥಗ್ಘನಾ ವರ್ಷಮೋಕ ಕರಾರಂಭಾ ತೇ ಭವಂತಿ ಘನಾ. ಈ ರೀತಿ
ಮೋಡಗಳಲ್ಲಿ ಆಡುವವ ಅವನೇ ಉದ್ವಹ. ಈ ರೀತಿ ಸದ್ದಿನಿಂದ ಕೂಡುತ್ತಾ ಜೀವರ ರಕ್ಷಣೆಗಾಗಿ ಮೋಡಗಳು ಸಂಚಾರ ಮಾಡ್ತಾ ಇರುತ್ತವೆ. ಯೋಸೌ ವಹತಿ ದೇವಾನಾಂ ವಿಮಾನಾನಿ ವಿಹಾಯತ ಚತುರ್ಥ ಸಂವಹೋ ನಾಮ ವಾಯುಸ್ಸ ಗಿರಿಮರ್ದನಃ. ಇವನ ನಾಲ್ಕನೆಯ ರೂಪ ಹೊಂದಿದೆ, ಸಂವಹ ಅಂತ ಕರೀತಾರೆ. ವಿಮಾನಗಳನ್ನ ಓಡಾಡಿಸುವವ. ಯಾವುದೇ ವಿಮಾನಕ್ಕೆ ಈಗ ಭರದ್ವಾಜರ ವಿಮಾನಶಾಸ್ತ್ರ ಇದೆ. ಭರದ್ವಾಜರ ವಿಮಾನಶಾಸ್ತ್ರವನ್ನ ನಾವಿದನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗಲ್ಲ, ಇದನ್ನ ಫಾಲೋ ಮಾಡ್ಲಿಕ್ಕಾಗಲ್ಲ ಅಂತ ಯಾಕೆ ಹೇಳಿದ್ದು? ಮುಖ್ಯವಾಗಿ ವಿಮಾನಯಾನದಲ್ಲಿ ನಮಗೆ ಬೇಕಾದದ್ದು ಲಿಫ್ಟ್ ಹೆಂಗ್ ಬರುತ್ತೆ ಅಂತ. ಗಾಳಿಯಲ್ಲಿ ಯಾವ ತಂತ್ರದಿಂದ ನಾವು ಮೇಲ್ಗಡೆ ತೇಲ್ತೇವೆ ಅಂತ. ಕೆಳಗಡೆ ಬರದಂತೆ ತಡಿಬೇಕು, ಮುಂದೆ ಒಂದು ಮೂವ್ಮೆಂಟ್ ಇರಬೇಕು. ಆ ಲಿಫ್ಟ್ ಮತ್ತೆ ಮೂವ್ಮೆಂಟ್ ಅನ್ನ ಹೇಳಲಿಲ್ಲ ಅಂತ ಹೇಳಿ ಭರದ್ವಾಜರ ವಿಮಾನಶಾಸ್ತ್ರವನ್ನು ಪ್ರಮಾಣವಾಗಿ ತಗೊಂಡಿಲ್ಲ. ಆದ್ರೆ ಗಾಳಿಯಲ್ಲಿ ಆ ಶಕ್ತಿ ಇದೆ. ನಮಗೆ ಇವತ್ತು ಇರೋ ವೈಮಾನಿಕ ಶಾಸ್ತ್ರದಲ್ಲಿ ಅದಿದೆ, ಅದರಿಂದಾಗಿ ಅದನ್ನು ಪ್ರಮಾಣ ಅಂತ ತಗೊಂಡಿರೋದು. ಆದ್ರೆ ಗಾಳಿಯಲ್ಲಿದೆ ಅಂತ ಒಪ್ತಾರಲ್ಲ, ಅದನ್ನ ಮಾಡುವವ ಯಾರು? ಯೋಸೌ ವಹತಿ ದೇವಾನಾಂ ವಿಮಾನಾನಿ ವಿಹಾಯತ. ದೇವತೆಗಳ ವಿಮಾನವನ್ನು ಸಾಗಿಸುವವ ಅವನು ಯಾರು? ಸಂವಹ. ಇವಾಗ ವಿಮಾನ, ಪುಷ್ಪಕ ವಿಮಾನವನ್ನು ನೋಡಿದಾಗ ಅದರ ವಿನ್ಯಾಸ ಬೇರೆ ತರಹ, ನಮಗೆ ಸರಿಸುಮಾರು ವರ್ತುಳಾಕಾರವಾಗಿದೆ ಏನೋ ಅಂತ ಅನ್ಸತ್ತೆ. ಈಗ ವರ್ತುಳಾಕಾರದ ವಿಮಾನ ಮಾಡ್ಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಹಕ್ಕಿಯ ತರಹದ್ದೇ ವಿಮಾನಗಳನ್ನ ನಾವು ಮಾಡಬೇಕು ಅಂತ. ವರ್ತುಳಾಕಾರದ ವಿಮಾನ ಮಾಡಿದ್ರೆ ಲಿಫ್ಟ್ ಹೇಗದು? ಅಪ್ಲಿಫ್ಟ್ಮೆಂಟ್ ಹೇಗೆ? ಗಾಳಿ ಯಾವ ಬಲವನ್ನು ಪಡೆದು ಮೇಲ್ಗಡೆ ಮಾಡಬೇಕು? ಆನೇಕಲ್ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಹತ್ರ ಅದೇ ಚರ್ಚೆ ಮಾಡ್ತಾ ಇದ್ರು. ಎಲ್ಲ ಅವತ್ತಿನ ಏನು ದೊಡ್ಡ ವಿಜ್ಞಾನಿಗಳಿದ್ರು, ಭರದ್ವಾಜರ ವಿಮಾನಶಾಸ್ತ್ರದ ಹಿನ್ನೆಲೆಯಲ್ಲಿ ಚರ್ಚೆ ಮಾಡ್ತಾ ಇದ್ರು. ಆ ಒಂದು ಪುಸ್ತಕವನ್ನು ಗುರುಗಳು ಬಹಳ ಬಾರಿ ಉಲ್ಲೇಖ ಮಾಡಿದ್ದಾರೆ, ಮಾರುತ ಸಖ ಅಂತ. ಆನೇಕಲ್ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಬಗೆಗೂ ಕೂಡ ಬಹಳ, ಅವರು ಅನೇಕ ಉಪನ್ಯಾಸಗಳಲ್ಲಿ ಆನೇಕಲ್ ಸುಬ್ರಹ್ಮಣ್ಯ ಶಾಸ್ತ್ರಿಗಳ ಬಗ್ಗೆ ಹೇಳಿದ್ದಾರೆ. ಅವರಿಗೆ ಋಷಿಗಳ ಅನುಗ್ರಹದಿಂದ ಯಾವುದಾದ್ರೂ ಫಿಸಿಕ್ಸಿನ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಹೊಳಿತಾ ಇತ್ತು. ಆದ್ರೆ ಅವ್ರಿಗೆ ಇಂಗ್ಲಿಷ್ ಬರ್ತಾ ಇರಲಿಲ್ಲ. ಆದ್ರೂ ಅವ್ರ ಹತ್ರ ವಿಶ್ವೇಶ್ವರಯ್ಯ, ಹೋಮಿ ಜಹಾಂಗೀರ್ ಬಾಬಾ, ವಿಕ್ರಮ್ ಸಾರಾಭಾಯ್ ಅವರೆಲ್ಲ ಚರ್ಚೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಪತ್ರಗಳ ಒಂದು ಇದು ಇದೆ, ಪತ್ರಗಳ ಗುಚ್ಛ ಇದೆ. ಯಾಕೆ ಹೇಳಿದ್ದು ಅಂದ್ರೆ ದೇವತೆಗಳ ವಿಮಾನವನ್ನು ಒಯ್ಯುವವ ಸಂವಹ ಅವನೂ ಇದ್ದಾನೆ. ಇದು ಮುಖ್ಯ ಪ್ರಾಣನ ನಾಲ್ಕನೆಯ ರೂಪ. ಏನ ವೇಗವತಾ ತೂರ್ಣಂ ರೂಕ್ಷೇಣ ಆರುಜತಾರತಾನ್ ವಾಯುನಾ ವಿಹತಾ ವೇಗಾ ನ ಭವಂತಿ ಬಲಾಹಕಾಃ ದಾರುಣೋತ್ಪಾತ ಸಂಚಾರೋ ನಭಸಸ್ತನ ಇತ್ನುಮಾನ್ ಪಂಚಮಸ್ಸ ಮಹಾವೇಗೋ ವಿವಹೋ ನಾಮ ಮಾರುತಃ. ದಾರುಣವಾದ ಉತ್ಪಾತಗಳನ್ನು ಮಾಡುವ ಒಂದು ಗಾಳಿ ಇದೆ, ಅದು ಮುಖ್ಯ ಪ್ರಾಣನ ಐದನೆಯ ರೂಪ, ವಿವಹ ಅಂತ ಕರೀತಾರೆ. ಯಸ್ಮಿನ್ ಪಾರಿಪ್ಲವಾ ದಿವ್ಯಾ ಭವಂತ್ಯಾಪೋ ವಿಹಾಯತ ಪುಣ್ಯಂ ಚಾಕಾಚ ಗಂಗಾಯಾ ತೋಯಂ ವಿಷ್ಟಭ್ಯ ತಿಷ್ಠತಿ. ಈ ಗಾಳಿಯ ಹೊಡೆತಕ್ಕೆ ಸಿಕ್ಕಾಗ ನೈಕರಶ್ಮಿರ್ ದಿವಾಕರಃ ಯೋ ನಿರಂಚು ಸಹಸ್ರಸ್ಯ ಏನ ಯಾತಿ ವಸುಂಧರಾಂ. ಈ ಗಾಳಿ ವೇಗವಾಗಿ ಬೀಸಿದಾಗ ಸೂರ್ಯನು ಕೂಡ ನಿಷ್ಪ್ರಭನಾಗುತ್ತಾನೆ. ಇನ್ನು ಆರನೆಯ ರೂಪ ಹೊಂದಿದೆ, ಯಸ್ಮಾತ್ ಆಪ್ಯಾಯತೆ ಸೋಮಃ ಯೋ ನಿರ್ದಿವ್ಯೋ ಮೃತಸ್ಯ ಯಃ. ಚಂದ್ರನಿಂದ ಬೆಳಕನ್ನ ಬೀರುವವ, ಚಂದ್ರನಲ್ಲಿ ಕಲೆಗಳನ್ನು ತುಂಬುವವ ಅವನೇ ಪರಿವಹ. ಸರ್ವ ಪ್ರಾಣಭೃತಾಂ ಪ್ರಾಣಾನ್
ಯೋಂತಕಾಲೇ ನಿಯಚ್ಛತಿ ಯಸ್ಯ ವರ್ತ್ಮಾನುವರ್ತೇತ ಮೃತ್ಯುರ್ವೈವಸ್ವತಾ ಉಭೌ. ಈ ಪರಿವಹ ಅಂತನ್ನುವ ಮುಖ್ಯ ಪ್ರಾಣನ ರೂಪವನ್ನ ಚಿಂತನೆ ಮಾಡಿದರೆ ಧ್ಯಾನ ಹಾಗೂ ಅಭ್ಯಾಸ ಅವುಗಳ ಸಿದ್ಧಿಯಾಗತ್ತೆ. ಯಂ ಸಮಾಸಾಧ್ಯ ವೇಗೇನ ದಿಶಾಮಂತಂ ಪ್ರಪೇದಿರೆ ದಕ್ಷಸ್ಯ ದಶಪುತ್ರಾಣಾಂ ಸಹಸ್ರಾಣಿ ಪ್ರಜಾಪತೆ. ಈ ಪರಿವಹನ ಅನುಗ್ರಹದಿಂದ ದಕ್ಷನ ಮಕ್ಕಳು 10,000 ಜನ ಸಿಗದಂತೆ ಕಳೆದೋದ್ರು. ಷಷ್ಠಸ್ಕಂದದಲ್ಲಿ ಆ ಕಥೆ ಬರುತ್ತೆ ನಿಮಗೆ, ಹರಿವಂಶದಲ್ಲಿಯೂ ಆ ಕಥೆ ಬರುತ್ತೆ. ದಕ್ಷ ಪ್ರಜಾಪತಿ ಮೊದಲು 1000 ಜನ ಶಬಲಾಶ್ವರನ್ನು ಸೃಷ್ಟಿ ಮಾಡಿದ. ನಾರದರು ಅನೇಕ ಪ್ರಶ್ನೆಗಳನ್ನು ಕೇಳಿದ್ರು. ಯಾಕಪ್ಪ ನಿಮಗೆ ಈ ಕೆಲಸ ಸೃಷ್ಟಿ ಮಾಡೋದು ಅಂತ ಹೇಳಿದಾಗ ಹರಿಯೇಶ್ವರು ಮೊದಲು ಅವ್ರು ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ, ಎಲ್ಲಿಗೋ ಹೊಟ್ಟೋದ್ರು ಅಂತ. ಭಾಗವತದಲ್ಲಿ ಅಷ್ಟೇ ಇರೋದು. ಆಮೇಲೆ ಹರಿಯೇಶ್ವರನ ಸೃಷ್ಟಿ ಮಾಡಿದ. ಶಬಲಾಶ್ವರು ಬಂದರು. ಶಬಲಾಶ್ವರಿಗೂ ನಾರದರು ಅದನ್ನೇ ಹೇಳಿದ್ರು. ವಾಚಕ್ಕೂಟಂ ಮಹರ್ಷೇಸ್ತು ವಾಚಕ್ಕೂಟಂ ನಾರದಸ್ಯ. ನಾರದರ ಮಾತಿನ ಗುಟ್ಟನ್ನ ಅರ್ಥ ಮಾಡ್ಕೊಳ್ತಾ ಚಲ್ಲಾಪಿಲ್ಲಿಯಾಗಿ ತಪಸ್ ಮಾಡ್ತಾ ಹೋಗ್ಬಿಟ್ರು. ಈ ಗಂಡು ಮಕ್ಕಳು ಸಹವಾಸವೇ ಬೇಡ ಅಂತ ಹೇಳಿ ದಕ್ಷ ಪ್ರಜಾಪತಿ ನಾರದರಿಗೆ ಶಾಪ ಕೊಟ್ಟು ಇದು 60 ಜನ ಹೆಣ್ಣು ಮಕ್ಕಳನ್ನ ಪಡೆದ. ಅಲ್ಲಿಂದ ಮತ್ತೆ ಸ್ಥಗಿತವಾಗಿದ್ದ ಸೃಷ್ಟಿ ಮತ್ತೆ ಶುರು ಆಯಿತು ಅಂತ ಭಾಗವತ 6ನೇ ಸ್ಕಂಧದಲ್ಲಿ ಬರುತ್ತೆ. ನಮಗೆ ಇಲ್ಲಿ ಬೇಕಾಗಿರೋದು ಈ ಹರಿಯೇಶ್ವರು ಮತ್ತೆ ಶಬಲಾಶ್ವರು ಚಲಾಪಿಲಿ ಆಗೋದ್ರಲ್ಲ, ಯಾವ ವೇಗದಲ್ಲಿ ಹೋಗಿರ್ಬೇಕು. ದಕ್ಷ ಪ್ರಜಾಪತಿ ಹುಡುಕಿದ್ರು ಸಿಗದೇ ಇರಬೇಕಾದಾಗ ಪರಿವಹ ಅನ್ನುವ ಮುಖ್ಯ ಪ್ರಾಣನ ಅನುಗ್ರಹ ಚಲ್ಲಾಪಿಲ್ಲಿ ಆಗೋದು. ದಕ್ಷಸ್ಯ ದಶಪುತ್ರಾಣಾಂ ಸಹಸ್ರಾಣಿ ಪ್ರಜಾಪತೆ ಯಂ ಸಮಾಸಾಧ್ಯ ವೇಗೇನ ದಿಶಾಮಂತಂ ಪ್ರಪೇದಿರೇ. ಆಮೇಲೆ ಎಲ್ಲರನ್ನ ಎತ್ತರಕ್ಕೆ ಏರಿಸುವವ ಅವನನ್ನ ಪರಾವಹ, ಪರಮಾತ್ಮನನ್ನ ಕುರಿತು ಆವಹತಿ, ಅದಕ್ಕೆ ಪರಾವಹ ಅಂತ. ಈ ರೀತಿಯಾಗಿ ವಾಯುನ ರೂಪ ಇದೆ. ಆದರೆ ಇಲ್ಲಿ ನಮಗೆ ಈ ಗಾಳಿ ಯಾಕೆ ಬಂತು ಅಂತ ಪ್ರಶ್ನೆ. ಏತತ್ತು ಮಹದಾಶ್ಚರ್ಯಂ ಯದಯಂ ಪರ್ವತೋತ್ತಮ ಕಂಪಿತ ಸಹಸಾ ತೇನ ವಾಯುನಾಭಿಪ್ರವಾಯತ. ಯಾಕೆ ಹೀಗೆ? ಈ ಗಾಳಿಯೆಲ್ಲ ಏನು ಮಾಡೋಲ್ಲ. ಆದರೆ ಈಗ ಬಂದ ಗಾಳಿ ಯಾವುದು ಗೊತ್ತಾ? ನನಗೆ ಗೊತ್ತಾಯಿತು. ವಿಷ್ಣೋರ್ ನಿಶ್ವಾಸವಾತೋಯಂ ಯದಾ ವೇಗತ ಮೀರಿತಃ. ಇದು ನಾರಾಯಣನ ನಿಟ್ಟುಸಿರು. ಅದರಿಂದಾಗಿ ಈ ಗಾಳಿ ಬಂದಿದೆ. ಈಗ ಅಧ್ಯಯನ ಮಾಡಬಾರದು. ನಾವು ಈಗ ಅಧ್ಯಯನ ಮಾಡಿದರೆ ವೇದ ಅನ್ನೋದು ನಮ್ಮಿಂದ ಕಣ್ಮರೆಯಾದೀತು ಅಂತ ಹೇಳಿ ನಿಲ್ಲಿಸಿದರು. ಉಕ್ತ್ವಾ ಪುತ್ರ ಮಧೀಶ್ವೇತಿ ವ್ಯೋಮ ಗಂಗಾಂ ಅಗಾತ್ತದಾಂ. ಈ ಸಂದರ್ಭದಲ್ಲಿ ಗಾಳಿಯ ಆ ಒಂದು ಆವೇಗ ಕಡಿಮೆ ಆಯಿತು. ಗಾಳಿ ನಿಂತಿತ್ತಲ್ಲ, ಏನು ಅಧ್ಯಯನ ಶುರು ಮಾಡು ಅಂದ್ರು ವೇದವ್ಯಾಸರು. ಸ್ನಾನ ಮಾಡಲಿಕ್ಕೆ ಅಂತ ಗಂಗಾ ನದಿಗೆ ಹೋದ್ರು ಅಂತನ್ನುವಲ್ಲಿಗೆ 314ನೆಯ ಅಧ್ಯಾಯ. ಅದಾದ ಮೇಲೆ ಶುಕಾಚಾರ್ಯರು ಮತ್ತೆ ನಾರದರ ಸಂವಾದ ಇದೆ. ಅದನ್ನ ನಾಳೆ ನೋಡೋಣ. ಈ ಚಿಂತನೆಯನ್ನ ದೇವರಲ್ಲಿ ಸಮರ್ಪಣೆ ಮಾಡೋಣ. ಕೃಷ್ಣಾರ್ಪಣಮಸ್ತು.